ಎಲ್ಲ ಆತ್ಮಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು. ಇವತ್ತಿನ ಚಿಂತನೆ ಜ್ಞಾನದ ಮಹತ್ವ. ಜ್ಞಾನದ ಮಹತ್ವ ಏನು? ಜ್ಞಾನದ ಮಹತ್ವ ಅಂದರೆ ಯಾವುದು? ಏನಪ್ಪ ಇದು ಜ್ಞಾನ 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 ವಿಜ್ಞಾನ ಅಂತ ಸಾಕಷ್ಟು ಕೇಳಿರ್ಬೋದು. ಅದು ಜ್ಞಾನ ಅಂದರೆ ಯಾವ ಜ್ಞಾನ? ನಾನಾ ರೀತಿ ಜ್ಞಾನ ಇದೆ. ಎಲ್ಲರೂ ಇಲ್ಲಿ ಜ್ಞಾನಿಗಳೇ. ಆದರೆ ಯಾವ ಜ್ಞಾನಿಗಳು? ಎಲ್ಲನೂ ಒಂದು ರೀತಿ ಜ್ಞಾನನ ಪಡ್ಕೊಳಕ್ಕೆ ಸತತ ಪ್ರಯತ್ನದಲ್ಲಿ ತೊಡಗಿದ್ದಾರೆ. ಆದರೆ ಆ ಜ್ಞಾನ ಜ್ಞಾನ ಪಡ್ಕೊಂಡಿದ್ದಾರಾ ಅಂತ ಪ್ರಶ್ನೆ ಮಾಡ್ಕೊಳ್ಳಿ. ಏನು ನೀವು ಎಲ್ಲ ಜ್ಞಾನ ಪಡ್ಕೊತಾ ಇದ್ದಾರೋ ಅಥವಾ ವಿಜ್ಞಾನ ಪಡ್ಕೊತಿದ್ದಾರೋ ಅಥವಾ ಬಾಹ್ಯದಲ್ಲಿ ಏನೇನು ಜ್ಞಾನ ಪಡ್ಕೊತಾ ಇದ್ದಾರೋ ಎಲ್ಲ ಜ್ಞಾನಿಗಳು ಆ ಜ್ಞಾನದ ಸಂತೃಪ್ತಿ ಅನುಭವನ ಕಾಣ್ತಾ ಇದ್ದಾರೆ, ಅನುಭವಿಸ್ತಾ ಇದ್ದಾರೆ. ಆ ಜ್ಞಾನದ ಸಂತೃಪ್ತಿ ಅನುಭವಿಸ್ತಾ ಇದ್ದಾರಾ? ಪ್ರಶ್ನೆ ಮಾಡಿ. ಖಂಡಿತ ಇಲ್ಲ. ಜ್ಞಾನದ ಸಂತೃಪ್ತಿ ಅನುಭವ ಬಂದಿರೋದೇ ಇಲ್ಲ. ಕಾರಣ ಇಷ್ಟೇ, ಅವರು ಇನ್ನೂ ಇದೆ ಜ್ಞಾನ ಇನ್ನೂ ಮುಗ್ದಿಲ್ಲ. ಎಷ್ಟು ಕೇಳಿದ್ರೆ ಇಷ್ಟು ಹೇಳೋದವರು, ಜ್ಞಾನ ಎಷ್ಟು ಕಲ್ತ್ರೂ ಮುಗಿಯಲ್ಲ. ಅದು ಜ್ಞಾನದ ದಾಹ ಅನ್ನೋದು ತೀರೋದೇ ಇಲ್ಲ. ಇನ್ನೂ ತಿಳಿಬೇಕಾಗಿರೋದು ಇದೆ ಅಂತ ಹೇಳ್ತಾನೆ ಇರ್ತಾರೆ ಹೊರತು ಜ್ಞಾನದ ಸಂತೃಪ್ತಿ ಭಾವ ಬಂದಿರಲ್ಲ. ಇದು ಯಾಕಪ್ಪ? ಇದು ಜ್ಞಾನದ ಸಂತೃಪ್ತಿ ಭಾವ ಬರೋದಾದರೂ ಹೇಗೆ? ಅದು ಅಂತ ತಿಳಿಬೇಕಾಗಿರೋ ಪ್ರಶ್ನೆ. ಮತ್ತು ಜ್ಞಾನ ಅಂದರೆ ಅದೇನಾ? ಖಂಡಿತ ತಪ್ಪು. ಜ್ಞಾನ ಅಂದರೆ ನಾವು ಏನು ತಿಳಿತೀವೋ ಬಾಹ್ಯದಲ್ಲಿ, ಅದಲ್ಲ ಜ್ಞಾನ ಅಂದರೆ. ಜ್ಞಾನ ಅಂದರೆ ನಿಜವಾದ ಜ್ಞಾನ ಯಾವುದು? ನಿಜವಾದ ಜ್ಞಾನ ಯಾವುದು ಅಂದರೆ ಆತ್ಮಜ್ಞಾನ. ಏನಿದು ಆತ್ಮಜ್ಞಾನ ಅಂದರೆ? ಆತ್ಮಜ್ಞಾನ ಅಂದರೆ ಮಾತ್ರ ನಿಜವಾದ ಜ್ಞಾನನ? ಅದು ಹೆಂಗೆ ನಿಜವಾದ ಜ್ಞಾನ ಅಂತ ಕೇಳ್ಬೋದು. ಖಂಡಿತ ಆತ್ಮಜ್ಞಾನ ಅಲ್ಲಿ ನೀನು ತಿಳಿತಾ ಇದ್ದೀನಿ ಅಂತ ಹೋಗ್ತಿದ್ಯಲ್ಲಪ್ಪ. ನೀನು ತಿಳಿತಾ ಇರೋನು ಯಾರು ಅಂತ ನೀನು ವಿಚಾರ ಮಾಡಿದ್ಯಾ? ಅಥವಾ ನಾನು ಯಾರು ಅಂತ ವಿಚಾರ ಮಾಡಿದ್ಯಾ? ನಾನು ಯಾರು ಅಂತ ನೀನು ನಾನೊಬ್ಬ ಸೈಂಟಿಸ್ಟ್ ಅಂತ್ಯ, ನಾನೊಬ್ಬ ಸ್ಟೂಡೆಂಟ್ ಅಂತ್ಯ, ನಾನೊಬ್ಬ ವಿದ್ವಾಂಸಕ ಅಂತ್ಯ, ನಾನು ಒಬ್ಬ ಈ ಕ್ಷೇತ್ರದಲ್ಲಿ ಪಾಂಡಿತ್ಯ ಪಡೆದಿದ್ದೀನಿ ಅಂತ್ಯ. ಆ ಕ್ಷೇತ್ರದಲ್ಲಿ ಪಾಂಡಿತ್ಯ ಪಡೆದಿದ್ದೀನಿ ನಾನು ಅಂತ ಅನ್ಕೊಂಡು ನೀನು ಜ್ಞಾನದ ದಾಹವನ್ನು ತೀರಿಸ್ಕೊಳ್ಳೋಕ್ಕೆ ಮುನ್ನುಗ್ತಾ ಇದೆಯಾ? ಅದು ಕೊನೆ ಇಲ್ಲ ಅದಕ್ಕೆ. ಅಂದರೆ ನಿಜವಾದ ನಾನು ಯಾರು ಅಂತ ತಿಳ್ಕೊಂಡಿದ್ಯಲ್ಲ, ಅದೇ ತಪ್ಪಾಗಿದೆ. ನೀನು ಅದು ಮುಗಿಲಾರದ ಕತೆ. ನೀನು ಆ ಜ್ಞಾನವನ್ನು ಪಡ್ಕೊಂಡು ನಾನು ಆನಂದ ಅಥವಾ ಸಂತೃಪ್ತಿ ಜ್ಞಾನದ ತೀರಿಸ್ಕೊತೀನಿ ಅಂದರೆ ಖಂಡಿತ ಅಸಾಧ್ಯ. ಅಲ್ಲಿ ಆತ್ಮಜ್ಞಾನದಲ್ಲಿ ಮಾತ್ರ ಸಾಧ್ಯ ಅಂತ ವೇದಾಂತ ಹೇಳ್ತೈತೆ. ಏನಿದ್ರ ಅರ್ಥ? ಆತ್ಮಜ್ಞಾನ ಅಂದರೆ ಇಲ್ಲಿ ವಿಚಾರಣೆ ಅವಶ್ಯಕತೆ ಇದೆ. ಇಲ್ಲಿ ಬುದ್ಧಿಗೆ ಎಷ್ಟು ತಿಳಿದ್ರೂ ತಿಳಿದೇ ಇಲ್ಲ ಅಂತ ಅನ್ನಿಸ್ತಾನೆ ಇರ್ತದೆ. ಆದರೆ ಒಂದನ್ನು ತಿಳಿದ್ರೆ ಎಲ್ಲವನ್ನು ತಿಳಿದೆ ಹಾಗೆ ಅನುಭವ ಬರುತ್ತೆ. ಅದನ್ನು ತಿಳಿಬೇಕಾಗಿದೆ. ಏನಿದರ ಅರ್ಥ ಮರ್ಮ? ಒಂದನ್ನು ತಿಳಿದರೆ ಎಲ್ಲವನ್ನು ತಿಳಿದ ಆಗಿದೆ. ನಾವು ಇಲ್ಲಿ ತಿಳಿಬೇಕಾದ್ರೇನು? ಸಮುದ್ರದಲ್ಲಿ ನಾವು ಉದಾಹರಣೆಗೆ ಒಂದು ಸಮುದ್ರ ಇದೆ ಅನ್ಕೊಳ್ಳಿ. ಸಮುದ್ರದಲ್ಲಿ ಅಲೆಗಳ ಬಗ್ಗೆ ಸಂಶೋಧನೆ ಮಾಡೋದಾಗಲಿ, ಗುಳ್ಳೆ ಬಗ್ಗೆ ತಿಳಿಯೋದಾಗಲಿ, ನೊರೆ ಬಗ್ಗೆ ತಿಳಿಯೋದಾಗಲಿ, ಈಗ ನಾವು ಈಗ ತಿಳಿತಾ ಇದ್ದೀವಿ. ಈಗ ತಿಳಿಯೋದೈತಲ್ಲ, ಇದು ಜ್ಞಾನದಾಹ. ಇದು ನೀಗ್ಸೋಕ್ಕಾಗಲ್ಲ. ಇದು ಸಂತೃಪ್ತ ಭಾವ ಬರಲ್ಲ. ಈಗಲ್ಲ ತಿಳಿಯೋದು. ಆ ಅಲೆ ಏನು, ಗುಳ್ಳೆ ಏನು, ನೊರೆ ಏನು ಅಂತ ತಿಳಿದಾಗ ಅಲ್ಲಿ ಸರ್ವೇ ಸಾಮಾನ್ಯವಾದ ತತ್ವ ಮೂರಕ್ಕೂ ಒಂದೇ ತತ್ವ. ಅದೇ ನೀರೇ ಅಲೆಯಾಗಿ ಗುಳ್ಳೆಯಾಗಿ ನೊರೆಯಾಗಿ ಕಾಣ್ತೈತೆ. ಆ ನೀರೇ ಅಂತ ಅರಿತಾಗ ಅಲ್ಲಿ ಅಲೆ ಬಗ್ಗೆ ತಿಳಿಯೋದಾಗಲಿ, ಗುಳ್ಳೆ ಬಗ್ಗೆ ತಿಳಿಯೋದಾಗಲಿ, ನೊರೆ ಬಗ್ಗೆ ತಿಳಿಯೋದಾಗಲಿ, ಆ ದಾಹ ಹೋಗ್ಬಿಡುತ್ತೆ. ಅದು ಹೋದಾಗ ಅಲ್ಲೇನಾಗುತ್ತೆ? ತೃಪ್ತಿ ಅನುಭವ.
ಆದರೆ ನಿಮಗೆ ನೀರೇ ಅಂತ ಗೊತ್ತಾದ ಮೇಲೆ ಮತ್ತೊಂದು ತಿಳಿಬೇಕು ಅನ್ನೋದು ಅಲೆ ಬಗ್ಗೆ ತಿಳಿಯೋ ಅವಶ್ಯಕತೆ ಇಲ್ಲ, ನೀರೇ ಅಲೆ ಕಾಣ್ತೈತೆ. ಅದೇ ರೀತಿಯಾಗಿ ನಾನು ದೇಹ ಆಗಿ ಮನಸ್ಸಾಗಿ ಬುದ್ಧಿಯಾಗಿ ಜಗತ್ತಾಗಿ ತಿಳ್ಕೊತೀವಲ್ಲ, ಅಂತ ಕಂಡ ಭಾಗ ಮಾಡ್ಕೊಂಡು ಅದು ವಿಷಯ ಏನು ತಿಳಿತಿದ್ವಲ್ಲ ಆ ವಿಷಯ, ಆ ವಸ್ತುಗಳನ್ನ ತಿಳಿತಾ ಇರೋದು ಸಹ ಇದೇ ರೀತಿಯಾಗಿದೆ. ಆದ್ದರಿಂದ ಇಲ್ಲಿ ನಿಜವಾದ ನಾನು ಯಾರು, ತಿಳಿತಾ ಇರೋನು ಯಾರು ಅಂತ ತಿಳಿಬೇಕು. ತಿಳಿತಾ ಇರೋನು ಯಾರು ಅಂತ ವಿಚಾರ ಮಾಡಿ, ಯಾರು ಅಂತ ವಿಚಾರ ಮಾಡಿ. ನಾನು ಯಾರು, ನಾನು ವ್ಯಕ್ತಿನ, ನಾನು ಯಾರು ಅಂತ ವಿಚಾರ ಮಾಡಿ. ನಾನು ಅಂತ ವಿಚಾರ ಮಾಡೋದು ಯಾವ ಥರ? ನಾನು ದೇಹ ಮನಸ್ಸು ಬುದ್ಧಿ ಅಂತ ನಾವು ಅಂದ್ಕೊಂಡಿದ್ದೀವಲ್ಲ, ಆ ತಪ್ಪು ಕಲ್ಪನೆಯಿಂದ ನಾವು ಅಂದ್ಕೊಂಡಿದ್ದೀವಿ ಹೊರತು ನಿಜವಾದ ನಾನು ಅದಲ್ಲ. ನಿಜವಾದ ನಾನು ನಿತ್ಯ ಶುದ್ಧ ಆತ್ಮ ಸ್ವರೂಪ, ಶುದ್ಧ ಚೈತನ್ಯ ಸ್ವರೂಪ ನಾನಾಗಿರುವಾಗ ಅರಿವಿನ ಸ್ವರೂಪ. ಆ ಅರಿವಿನ ಜ್ಯೋತಿ ಬುದ್ಧಿ ಮನಸ್ಸು ದೇಹನ ಬೆಳಗಿಸ್ತೈತೆ. ಆ ಬೆಳಗಿಸ್ತಿರೋದ್ರಿಂದ ಆ ಇಂದ್ರಿಯಗಳು ಬಹಿರ್ಮುಖವಾಗಿ ಓಡ್ತೈತೆ, ಬಾಹ್ಯ ಮುಖಾಂತರ ವಿಷಯನ ತಿಳ್ಕೊಳಕ್ಕೆ ಹೋಗ್ತೈತೆ ಬುದ್ಧಿ. ಆದರೆ ಅದನ್ನು ಅದೇನು ಮಾಡ್ಕೊಂಡೈತೆ, ಕನ್ಫ್ಯೂಷನ್ ಮಾಡ್ಕೊಂಡೈತೆ. ನಾನೇ ಬುದ್ಧಿ ಅಂದ್ಕೊಂಡಿದ್ದೆ. ಈ ರಿಫ್ಲೆಕ್ಟ್ ಕಾನ್ಷಿಯಸ್ ಅಂತ ಏನು ಕರಿತೀವೋ, ಪ್ರತಿಫಲಕ ಅವೇರ್ನೆಸ್, ಪ್ರತಿಫಲನವಾದ ಚೈತನ್ಯ, ಅದು ಗೊಂದಲಕ್ಕೆ ಈಡು ಮಾಡಿದೆ. ನಾನು ಬುದ್ಧಿ ದೇಹ ಅಂತ ಅಂದ್ಕೊಂಬಿಟ್ಟೈತೆ. ಯಾಕಂದರೆ ನಿಜವಾದ ನಾನು ಯಾರು ಅಂತ ಪ್ರಶ್ನೆ ಮಾಡ್ಕೊಳಕ್ಕೆ ವಿಚಾರ ಮಾಡೋಕ್ಕೆ ಮುಂದಾಗಿಲ್ಲ. ಆ ತಪ್ಪು ತಿಳುವಳಿಕೆಯಿಂದ ನಾನು ದೇಹ ಆಗ್ತಿದ್ದಾನೆ. ಇನ್ನು ಉಳಿದಿರೋವೆಲ್ಲ ದೇಹ ರೂಪದಲ್ಲಿ ನಾವು ನೋಡೋದ್ರಿಂದ ನಾವು ವಿಷಯ ವಸ್ತುಗಳನ್ನ ತಿಳಿಯೋಕೆ ಹೋಗ್ತೀವಿ. ಆದರೆ ಇಲ್ಲಿ ಏನು ಅರ್ಥ ಮಾಡ್ಕೊಬೇಕಪ್ಪ ಅಂದರೆ, ಹೇಗೆ ಆ ಶುದ್ಧ ಚೈತನ್ಯನೇ ದೇಹ ಆಗಿ ಕಂಡು ಬರ್ತಾಯಿತೋ, ದೇಹ ಕಾಣ್ತೈತೆ, ಆ ಚೈತನ್ಯನೇ ದೇಹ ಕಾಣ್ತೈತೆ, ಚೈತನ್ಯ ಮನಸ್ಸು ಬುದ್ಧಿಯಾಗಿ ಬೆಳಗ್ತೈತೆ. ಅದೇ ರೀತಿಯಾಗಿ ಆ ಮನಸ್ಸು ಬುದ್ಧಿಯಿಂದ ಬಂದಿರೋ ಆ ಚೈತನ್ಯನೇ ಆ ಚೈತನ್ಯ ಇದೆಯಲ್ಲ, ಆ ಸತ್ತು ರೂಪದಲ್ಲಿ ಜಗತ್ತಂತ ಏನು ಕರಿತೀರಲ್ಲ ಆ ಸತ್ತು ಅದೇ ರೀತಿಯಲ್ಲಿ ಅಸ್ತಿತ್ವದ ರೂಪದಲ್ಲಿ ಇದೆ ಹೊರತು ಅಲ್ಲಿ ನಿಜವಾಗಲೂ ನೀವು ಏನು ತಿಳಿತಿದ್ದೀರಲ್ಲ ವಿಷಯ ವಸ್ತುಗಳು ಅವೆಲ್ಲ ಕೇವಲ ನಾಮರೂಪಗಳನ್ನು ತಿಳಿತಾ ಇದ್ದೀರ. ನಾಮರೂಪ ಒಂದು ಹೆಸರಿಟ್ಟಿದ್ದಾರೆ, ಒಂದು ಯಾವುದೋ ಒಂದು ಅದಕ್ಕೊಂದು ಹೆಸರಿಟ್ಟು ನೀವು ತಿಳಿಯೋಕೆ ಹೋಗ್ತಿದ್ದೀರ. ಈಗ ನೀರಿಗೆ ಅಲೆ ಗುಳ್ಳೆ ನೊರೆ ಅಂತ ಹೆಂಗೆ ಹೆಸರಿಟ್ರು, ಹಂಗೆ ಆ ಅಸ್ತಿತ್ವಕ್ಕೆ ಗುಡ್ಡ ಬೆಟ್ಟ, ಪ್ರಪಂಚ, ಮರ ಗಿಡ ಪಕ್ಷಿ ಪ್ರಾಣಿಗಳು ಅಂತ ಹೆಸರಿಟ್ಟಿದ್ರು. ಅಲ್ಲಿರೋದು ಸತ್ತು ಅಂದರೆ ಸತ್ತು ಅಂದ್ರೇನು, ಅಸ್ತಿತ್ವನೇ ಬ್ರಹ್ಮನು. ಅಲ್ಲಿ ನಾನು ನೋಡ್ತಾ ಇದ್ದೀನಿ ಅಂದರೆ ಯಾರು? ನಾನು ಅಂದರೆ ಯಾರು? ಶುದ್ಧ ಚೈತನ್ಯ. ಆ ಚಿತ್ತಿದೆಯಲ್ಲ, ಆ ಅರಿವು ಅವೇರ್ನೆಸ್ ಇದೆಯಲ್ಲ, ಆ ಸತ್ತು ಚಿತ್ತು ಈ ಎರಡು ಒಂದೇ. ಅದೇ ಏಕತ್ವ. ಅಲ್ಲಿ ದ್ವೈತ ಇಲ್ಲ, ಅಲ್ಲಿ ಬೇರೆ ಅನ್ನೋದಿಲ್ಲ. ಬೇರೆ ಅನ್ನೋದು ಎಲ್ಲಿದೆ ಅಂದರೆ ನಿಮ್ಮ ಕಲ್ಪನೆಯಲ್ಲಿ ನಾಮರೂಪಗಳು ಹೆಸರಿಟ್ಕೊಂಡಿದ್ರಲ್ಲ, ಅದು ಮರ ಗಿಡ ಪಕ್ಷಿ, ಇವರು ಜೀವಿಗಳು, ಗುಡ್ಡ, ಇದು ಅದರಲ್ಲಿ ನಾಮರೂಪಗಳಲ್ಲಿ ಬೇರೆ ಅಂತ ಕಾಣ್ತಿದೆ. ಅಲ್ಲಿ ನಾಮರೂಪಗಳು ಅವು ನಿಜ ಅಲ್ಲ, ಅವು ಮಿಥ್ಯ. ನಾಮರೂಪಗಳು ನಿಜ ಅಲ್ಲ, ಮಿಥ್ಯ. ನಾಮರೂಪಕ್ಕೆ ಅಸ್ತಿತ್ವ ಇಲ್ಲ, ಬದಲಾವಣೆ ಆಗ್ತದೆ. ಆ ಬದಲಾವಣೆ ಆಗದೇ ಇರೋ ತತ್ವನೇ ಸತ್ತು. ಆ ಸತ್ತ ಚಿತ್ತು ಎರಡು ಒಂದೇ. ಅಸ್ತಿತ್ವ ಮತ್ತು ಆ ಚೈತನ್ಯ ಅರಿವು ಎರಡು ಒಂದೇ ಅಂತ ಅನುಭವಕ್ಕೆ ಬಂದಾಗ ಅದೇ ಆನಂದ, ಅದೇ ಸಚ್ಚಿದಾನಂದಾತ್ಮ ಶಿವ, ಅದೇ ಪರಬ್ರಹ್ಮ, ಅದೇ ನಾರಾಯಣ ಅಂತ ಹೇಳ್ತೀವಿ. ಅಂದರೆ ಇದು ಜ್ಞಾನಕ್ಕೆ ಒಂದು ದಾರಿ, ಅಥವಾ ಜ್ಞಾನದ ಮುಕ್ತಿಗೆ ಅಥವಾ ದಾರಿ. ಜ್ಞಾನದಾಹ ಹೋಗ್ಬಿಡುತ್ತೆ. ಯಾವಾಗ ಸತ್ತು ಚಿತ್ತು ಎರಡು ಒಂದೇ ಅಂತ ಗೊತ್ತಾದಾಗ ತಿಳಿಬೇಕಾಗಿರೋ ವಿಚಾರಗಳು, ತಿಳಿಬೇಕಾಗಿರೋ ನಾನು ಎರಡು ಒಂದೇ, ಬೇರೆ ಇಲ್ಲ. ಬೇರೆ ಅಂತ ಅಂದ್ಕೊಂಡ್ರದ್ದು ನಾಮರೂಪಗಳನ್ನು ಬೇರೆ ಅಷ್ಟೇ. ನಾಮರೂಪಗಳು ಮಿಥ್ಯ, ಕ್ಷಣಿಕ, ನಿಜ ಅಲ್ಲ. ಸತ್ಯ ಯಾವುದು? ಸಚ್ಚಿತ್ತಾನಂದ ಪರಬ್ರಹ್ಮ. ಆ ಅಂದರೆ ದ್ವೈತ ಇಲ್ಲ, ಎರಡು ಒಂದು ಏಕತ್ವ ಬಂದಾಗ ಅಲ್ಲಿ ಜ್ಞಾನಕ್ಕೆ ಒಂದು ದಾಹ ಹೋಗುತ್ತೆ. ಜ್ಞಾನ ತಿಳಿಬೇಕಾದ್ರೂ ನಾನು ಬೇರೆ ನಾನು ಅನ್ನೋದು ಏನಿದೆಯಲ್ಲ ಒಂದೇ ನಾನು ಆಗ್ಬಿಡ್ತೀವಿ, ಒಂದೇ ಚೈತನ್ಯ. ಅಂದರೆ ಆತ್ಮ ಚೈತನ್ಯ ಬ್ರಹ್ಮನೇ ಜಗತ್ತಾಗಿ ಕಾಣ್ಬೋದಿದೆ. ಬ್ರಹ್ಮ ಸತ್ಯ ಜಗತ್ ಮಿಥ್ಯ ಅಂತ ಯಾವಾಗ ಶಂಕರಾಚಾರ್ಯರು ಏನು ಹೇಳಿದ್ದಾರೆ ಈ ಮಹಾವಾಕ್ಯ,
ಅದು ಅಕ್ಷರ ಸತ್ಯ ಅನುಭವಕ್ಕೆ ಬರುತ್ತೆ. ಆಗ ನಿಮಗೆ ಏನು ತಿಳಿಬೇಕಾಗಿರೋದು ಒಂದು ಜ್ಞಾನ ಅನ್ನೋದಿಲ್ಲ, ಜ್ಞಾನಕ್ಕೆ ಒಂದು ದಹ ಅನ್ನೋದು ಮುಗೀತದೆ. ಜ್ಞಾನದಹ ಅನ್ನೋದು ಅದು ಮುಕ್ತಿ. ಅದು ಜ್ಞಾನದಹ ಅನ್ನೋದು ಯಾವ ಕಡೆ ಹೋಗುತ್ತೋ ಆವಾಗ ನಿಮಗೆ ಆನಂದದ ಅನುಭವ ಆಗುತ್ತೆ. ಆ ಆನಂದದ ಅನುಭವವೇ ನಿಮಗೆ ಮುಕ್ತಿಗೆ ಕಾರಣ. ಅದೇ ಸತ್ಯ, ಅದೇ ಶಾಂತಿ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ಚಿಂತನೆ ಮುಗಿಸೋಣ. ಹರಿ ಓಂ.